ದೆಹಲಿ ಅಂಗಳದಲ್ಲಿ ಪಟ್ಟದಾಟದ ಕ್ಲೈಮ್ಯಾಕ್ಸ್ ಗೇಮ್ ನಾಯಕತ್ವ ಬದಲಾವಣೆ ಗೊಂದಲಕ್ಕೆ ಇವತ್ತೇ ಕ್ಲೈಮ್ಯಾಕ್ಸ್ ಬೀಳುತ್ತಾ? ದೆಹಲಿ ಅಂಗಳವನ್ನ ತಲುಪಿದೆ ನಾಯಕತ್ವ ಗೊಂದಲದ ಚೆಂಡು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ದಿಲ್ಲಿ ಯಾತ್ರೆಯ ಸೀಕ್ರೆಟ್ ಆದ್ರೂ ಏನು? ಸಂಪುಟ ಪುನರ್ರಚನೆಯೋ ನಾಯಕತ್ವ ಬದಲಾವಣೆಯಾಗತ್ತಾ? ಒಂದು ವೇಳೆ ನಾಯಕತ್ವ ಬದಲಾವಣೆಗೆ ನಿರ್ಧಾರವನ್ನ ಮಾಡಿದ್ರೆ ಮುಂದೇನು ಅನ್ನುವಂತಹ ಪ್ರಶ್ನೆ ಇದೆ. ಈಗ ದೆಹಲಿಯ ಅಂಗಳವನ್ನ ಈಗಾಗಲೇ ನಾಯಕತ್ವ ಗೊಂದಲದ ಚೆಂಡು ಹೋಗಿ ತಲುಪಿದೆ. ಆ ಚೆಂಡನ್ನ ರಾಹುಲ್ ಗಾಂಧಿಯವರು ಸಿದ್ದರಾಮಯ್ಯ ಕಡೆಗೆ ಹೊರಳಿಸ್ತಾರಾ ಅಥವಾ ಅಲ್ಲೇ ಬಿಡ್ತಾರಾ ಅಥವಾ ಡಿಕೆಶಿ ಅವರ ಕಡೆಗೆ ತಳ್ತಾರಾ ಗೊತ್ತಿಲ್ಲ ಏನಾಗುತ್ತೆ ಅಂತ. ಬಟ್ ಈಗಾಗಲೇ ರಾಜ್ಯ ಸರ್ಕಾರವೇ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಬೇಕು ಅಂತ ಹೇಳಿ ಕಂಪ್ಲೀಟ್ ಆಗಿ ಎಲ್ಲ ನಾಯಕರು ಅಲ್ಲೇ ಇದ್ದಾರೆ. ಇದಕ್ಕಿದ್ದ ಹಾಗೆ ಸಭೆ ಮಾಡುವಂತಹ ಸಂದರ್ಭದಲ್ಲಿ SIR ಸಭೆ ಆಗ್ತಿರುತ್ತೆ, ಫೋನ್ ಮಾಡ್ತಾರೆ ಹೈಕಮಾಂಡ್ ನಾಯಕರು, ಈ ಕೂಡಲೇ ಬರಬೇಕು ನೀವು ಅಂತ ಹೇಳ್ತಾರೆ. ನಿನ್ನೆ ರಾತ್ರಿನೇ ಹೋಗಿದ್ದಾರೆ ಸಿಎಂ ಮತ್ತು ಡಿಕೆಶಿ ಅವರು. ಸೊ ಇವತ್ತು ಏನಾಗುತ್ತೆ, ಏನಾದರೂ ಕ್ಲೈಮ್ಯಾಕ್ಸ್ ಬೀಳುತ್ತಾ? ಯಾಕಂದರೆ ಬಹಳ ದಿನಗಳಿಂದಲೂ ಕೂಡ ಓಡಾಡ್ತಾ ಇದೆ, ಹೋಗೋದು ಬರೋದು ಬರೀ ಇದೇ ಆಗೋಯ್ತು. ಬಟ್ ಏನು ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ, ಇಬ್ರಿಗೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ. ಸಿಎಂ ಸಿದ್ದರಾಮಯ್ಯ ಸುಲಭವಾಗಿ ಕುರ್ಚಿಯನ್ನ ಬಿಟ್ಕೊಡ್ತಾರಾ? ರಾಹುಲ್ ಗಾಂಧಿ ಸೂಚನೆ ಕೊಟ್ಟರೆ ಸ್ಥಾನವನ್ನ ತ್ಯಜಿಸ್ತಾರಾ ಸಿದ್ದರಾಮಯ್ಯ ಅವರು? ಯಾರಿಗೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಹೈಕಮಾಂಡ್ ಕೇಳಬಹುದು. ಆಗ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ಶಿಫಾರಸು ಮಾಡಲಿದ್ದಾರೆ ಸಿಎಂ. ದಲಿತ ಸಿಎಂ ದಾಳವನ್ನ ಉರುಳಿಸಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಡಿಸಿಎಂ ಡಿಕೆಶಿ ಪರವಾಗಿ ಯಾವುದೇ ಒಪ್ಪಿಗೆಯನ್ನ ನೀಡದಿರಲು ಚಿಂತನೆಯನ್ನ ಮಾಡಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಉಳ್ಕೊಂಡ್ರೆ ನಮ್ಮಲ್ಲೇ ಉಳ್ಕೊಳ್ಳಿ ಅಂತ. ಹೀಗಾಗಿ ಪರಮೇಶ್ವರ್ ಅವರ ಹೆಸರನ್ನ ಮುಂಚೂಣಿಗೆ ತರುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಬಹಳ ಸ್ಪಷ್ಟವಾದಂತಹ ನಿಲುವಿನಲ್ಲಿ ಇದ್ದಾರೆ ಮುಖ್ಯಮಂತ್ರಿಯವರು. ಜೊತೆಗೆ ಆಪ್ತ ಸಚಿವರಿಂದಲೂ ಕೂಡ ಅಭಿಪ್ರಾಯವನ್ನ ತಿಳಿಸಿದ್ದಾರೆ ಸಿಎಂ ಅವರು. ಸೊ ಇದ್ರೆ ಈಗ ನನಗೆ ಹೋಯ್ತು ಅಂತಂದ್ರೆ ನಮ್ಮ ಕಡೆಯವ್ರಿಗಾದ್ರೂ ಉಳ್ಕೊಳ್ಳಿ ಅನ್ನುವಂತಹ ನಿಲುವನ್ನ ಕೂಡ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ತಾಳಿರುವಂತಹ ರೀತಿಯಾಗಿ ಕಾಣಿಸ್ತಾ ಇದೆ. ಯಾರಿಗೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಹೈಕಮಾಂಡ್ ಕೇಳುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಆಗ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರನ್ನ ಕೂಡ ಶಿಫಾರಸು ಮಾಡಬೇಕು. ಯಾಕೆ ಆ ವಿಚಾರ ಓಡಾಡ್ತಾ ಇತ್ತು ನೋಡಿ, ನಾಯಕತ್ವ ಬದಲಾವಣೆ ವಿಚಾರ ಓಡಾಡ್ತಿದ್ದ ಹಾಗೆ ಜೊತೆಗೆ ದಲಿತ ಸಿಎಂ ಆಗಬೇಕು, ವ್ಯಕ್ತಿಗಳು ಕೂಡ ಆಗಬೇಕು ಸಿಎಂ ಅಂತ ಹೇಳಿ ಕೂಡ ಆ ವಿಚಾರನೂ ಅದರ ಜೊತೆಗೆ ಓಡಾಡ್ತಾ ಇತ್ತು. ಇದರ ಉದ್ದೇಶ ಏನು? ಡಿಕೆಶಿ ಅವರನ್ನ ನೀವು ಪಟ್ಟ ಕಟ್ಟಿದ್ರೆ ನಾವು ಸೀನಿಯರ್ಸ್ಗಳಿದ್ದೀವಿ, ದಲಿತ ನಾಯಕರು ಬಹಳಷ್ಟು ಜನ ಇದ್ದಾರೆ, ಸೊ ಅವ್ರಿಗೂ ಕೂಡ ಸಿಎಂ ಸ್ಥಾನವನ್ನ ಕೊಡಿ ಅಂತ ಹೇಳಿ ಆ ವಿಚಾರಗಳು ಕೂಡ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇತ್ತು. ಯಾವಾಗ ಡಿಕೆಶಿ ಅವರ ವಿಚಾರ ಬರುತ್ತೋ, ನಾಯಕತ್ವ ಬದಲಾವಣೆ ವಿಚಾರ ಬರುತ್ತೋ, ಅವಾಗೆಲ್ಲ ದಲಿತ ಸಿಎಂ ನಾಯಕತ್ವ ಅನ್ನುವಂತಹ ವಿಚಾರಗಳು ಕೂಡ ಮುನ್ನೆಲೆಗೆ ಬರುತ್ತೆ. ಸೊ ಅಕಸ್ಮಾತ್ ಏನಾದರೂ ಸಿಎಂ ಸಿದ್ದರಾಮಯ್ಯ ಅವರನ್ನ ಕೇಳಿದ್ರೆ ಅದರಲ್ಲೂ ಕೂಡ ಪರಮಾಪ್ತರು ಇವರು, ಗೃಹ ಸಚಿವರು ಆಪ್ತರಾಗಿರುವಂತಹ ಕಾರಣವಾಗಿ ಸೊ ಅವ್ರಿಗೆ ಕೊಡಿ ಅಂತ ಹೇಳಿ ಕೇಳುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಡಿಸಿಎಂ ಡಿಕೆಶಿ ಪರವಾಗಿ ಯಾವುದೇ ಒಪ್ಪಿಗೆಯನ್ನ ನೀಡದಿರಲು ಕೂಡ ಸಿಎಂ ಚಿಂತನೆಯನ್ನ ನಡೆಸಿರುವಂತಹ ರೀತಿಯಾಗಿ ಕಾಣಿಸ್ತಾ ಇದೆ. ಈ ಬಗ್ಗೆ ಬಹಳ ಸ್ಪಷ್ಟವಾದಂತಹ ನಿಲುವಿನಲ್ಲಿ ಇದ್ದಾರೆ ಮುಖ್ಯಮಂತ್ರಿಗಳು. ಜೊತೆಗೆ ಆಪ್ತ ಸಚಿವರಿಂದಲೂ ಕೂಡ ಅಭಿಪ್ರಾಯವನ್ನ ಈಗಾಗಲೇ ತಿಳಿಸಿದ್ದಾರೆ ಸಿಎಂ. ಏನೇನು ಹೇಳ್ತಾ ಇದ್ದಾರೆ, ಆಪ್ತ ಸಚಿವರ ನಿಲುವು ಏನಿದೆ, ಅಭಿಪ್ರಾಯಗಳಿಗೆ ಏನಿದೆ. ಜೊತೆಗೆ ಒಂದಷ್ಟು ಸಚಿವರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಕೂಡ ಈ ಹಿಂದೆ ಬಂದಿದ್ರು. ಸೊ ಈಗ ಕರೆಸ್ತಾ ಇರುವಂತಹ ಉದ್ದೇಶಗಳು ಕೂಡ ಬಹಳ ಕುತೂಹಲವನ್ನು ಕೂಡ ಮೂಡಿಸ್ತಾ ಇದೆ. ಸೊ ಯಾವ ಕಡೆಗೆ ಹೋಗಿ ಚೆಂಡು ಬೀಳುತ್ತೆ ಗೊತ್ತಿಲ್ಲ. ಈಗ ತಟಸ್ಥವಾಗಿ ಅಲ್ಲೇ ಇರುತ್ತಾ, ಸಿಎಂ ಸಿದ್ದರಾಮಯ್ಯ ಅವರ ಬಳಿಯಲ್ಲೇ ಇರುತ್ತಾ ಅಥವಾ ಡಿಕೆಶಿ ಅವ್ರ ಕಡೆಗೆ ತಳ್ತಾರಾ? ಪ್ರಶ್ನೆ ಇದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಸಂತೋಷ್, ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ನಾಯಕತ್ವ ಬದಲಾವಣೆ ಅನ್ನುವಂತಹ ವಿಚಾರ. ಜೊತೆಗೆ ಇಡೀ ರಾಜ್ಯ ಸರ್ಕಾರವೇ ಅಲ್ಲಿದೆ. ಈಗ ಸಿಎಂ ಮತ್ತು ಡಿಸಿಎಂ ಅವರಿಗೆ ಬರಲೇಬೇಕು ಅಂತ ಹೇಳಿ ಬುಲಾವ್ ಕೊಡ್ತಾರೆ, ಹೋಗಿದ್ದಾರೆ. ಬಟ್ ಏನಾಗುತ್ತೆ ಈಗ ಅಂತಿಮವಾಗಿ ಇವತ್ತೇ ಕ್ಲೈಮ್ಯಾಕ್ಸ್ ಸಿಗುತ್ತಾ? ಏನಿದೆ ಮಾಹಿತಿ? ವೆರಿ ಗುಡ್ ಮಾರ್ನಿಂಗ್ ಕುಸುಮಾ. ಸಾಕಷ್ಟು ಮಹತ್ವ ಮತ್ತು ಕುತೂಹಲ ಹುಟ್ಟಿಸಿರುವಂತಹ ಇವತ್ತಿನ ಹೈಕಮಾಂಡ್ ಜೊತೆಗಿನ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ಬರ ನಡುವಿನ ಸಭೆ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿದೆ. ಮುಖ್ಯವಾಗಿ 1-to-1 ಮಾತುಕತೆಗಳನ್ನ ಮುಖ್ಯಮಂತ್ರಿಗಳ ಜೊತೆ ವೇಣುಗೋಪಾಲ್, ರಾಹುಲ್ ಗಾಂಧಿ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ 3 ಜನರ ನೇತೃತ್ವದಲ್ಲಿ ಸಿದ್ದರಾಮಯ್ಯನವರ
ಆ ಸದ್ಯದ ಒಂದು ಕರ್ನಾಟಕದಲ್ಲಿ ನಡೀತಿರುವಂತಹ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮಾತುಕತೆಗಳನ್ನ ನಡೆಸಲಿದ್ದಾರೆ ಅನ್ನುವಂಥದ್ದು ಕೂಡ ಹೇಳಲಾಗ್ತಾ ಇದೆ. ಮುಖ್ಯವಾಗಿ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಒತ್ತಡಗಳು ಹೈಕಮಾಂಡ್ ಮಟ್ಟದಲ್ಲಿ ಇತ್ತು. ಹಾಗಾಗಿ ಈ ಹಿಂದೆ ಹಲವು ಶಾಸಕರುಗಳು ಸಚಿವರಾಗಬೇಕು ಅನ್ನೋ ಆಕಾಂಕ್ಷೆ ಇಟ್ಟುಕೊಂಡವರು ಬಹುತೇಕ ಹೈಕಮಾಂಡ್ ನಾಯಕರ ಕದವನ್ನ ತಟ್ಟಿತ್ತು. ಅದಾಗಿ ಇದೀಗ ಎಲ್ಲದಕ್ಕೂ ಕೂಡ ಮುಹೂರ್ತ ಕೂಡಿ ಬಂದಂತೆ ಕಾಣ್ತಾ ಇದೆ. ಹಾಗಾಗಿ ಇವತ್ತು ದೆಹಲಿಯ ಇಂದಿರಾ ಗಾಂಧಿ ಭವನದಲ್ಲಿ ನಡೆಯಲಿರುವಂತಹ 11 ಗಂಟೆಯ ಸಭೆ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಳ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸಹಜವಾಗಿ 11 ಗಂಟೆ ಸಭೆಯಲ್ಲಿ ಈ 4 ಜನರ ನಡುವಿನ ಮಾತುಕತೆ ಒಂದು ಕಡೆ ನಾಯಕತ್ವ ಬದಲಾವಣೆಯ ವಿಚಾರದಲ್ಲಿ ಇರುತ್ತೋ ಅಥವಾ ಸಚಿವ ಸಂಪುಟ ಪುನರ್ರಚನೆ ಮಾಡಿದ್ರೆ ನಾಯಕತ್ವವು ಕೂಡ ಅದರಲ್ಲಿ ಸೇರಿಕೊಳ್ಳುತ್ತಾ ಅನ್ನುವಂಥದ್ದು ಸಾಕಷ್ಟು ಮಹತ್ವನ ಪಡೆದುಕೊಳ್ಳಲಿದೆ. ಯಾಕೆಂತ ಹೇಳಿದ್ರೆ ನಾಯಕತ್ವನ ಬದಲಾವಣೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಬಹುತೇಕ ಶಾಸಕರು ಕೂಡ ಒತ್ತಡವನ್ನ ಈ ಹಿಂದೆ ಹಾಕಿದ್ದನ್ನ ಗಮನಿಸಬೇಕಾಗುತ್ತೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಆ ಒಂದು ಪಟ್ಟವನ್ನ ಕಟ್ಟಬೇಕು ಅನ್ನೋದ್ರ ಬಗ್ಗೆ ಒತ್ತಡವನ್ನ ಹಾಕಿದ್ರು. ಹೈಕಮಾಂಡ್ ಎಲ್ಲಿಯೂ ಕೂಡ ಇದುವರೆಗೆ ಒಂದು ರೀತಿಯಾದಂತಹ ಹೇಳಿಕೆಯನ್ನು ಕೊಡೋದಕ್ಕೆ ಮುಂದಾಗಿರ್ಲಿಲ್ಲ. ಜೊತೆಗೆ ನಾಯಕತ್ವದ ವಿಚಾರ ಬಂದಾಗ ಕುಳಿತು ಚರ್ಚೆ ಮಾಡ್ತೇವೆ ಅನ್ನೋದನ್ನ ಎಕ್ಸೆಪ್ಟ್ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಹೊರತುಪಡಿಸಿದರೆ ಬೇರೆ ಯಾರು ಕೂಡ ಮಾತಾಡದೆ ಇರುವಂತದ್ರಲ್ಲಿ ಗಮನಿಸಬೇಕಾಗುತ್ತೆ. ಹಾಗಾಗಿ ರಾಹುಲ್ ಗಾಂಧಿ ತೆಗೆದುಕೊಳ್ಳುವಂತ ಇವತ್ತಿನ ನಿರ್ಧಾರ ಜೊತೆಗೆ ಸಿದ್ದರಾಮಯ್ಯ ಅವರಿಗೆ ಯಾವ ರೀತಿಯಾದಂತಹ ಒಂದು ಸಲಹೆಯನ್ನ ಸೂಚನೆಯನ್ನ ಕೊಡ್ತಾರೆ, ಒಂದು ವೇಳೆ ನಾಯಕತ್ವ ಬದಲಾವಣೆಗೆ ಒಪ್ಪಿಸುವಂತ ಕೆಲಸವನ್ನ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ಮಾಡುತ್ತಾ ಅಥವಾ ಸಚಿವ ಸಂಪುಟ ಪುನರ್ರಚನೆ ಮಾಡೋದಕ್ಕೆ ಈ ಹಿಂದೆ ಸಿದ್ದರಾಮಯ್ಯನವರು ಹೈಕಮಾಂಡ್ ಗಮನಕ್ಕೆ ತಂದಿದ್ರು. ಹಾಗಾಗಿ ಸಿದ್ದರಾಮಯ್ಯನವರ ನಾಯಕತ್ವದಲ್ಲೇ ಮುಂದುವರೆದುಕೊಂಡು ಸಚಿವ ಸಂಪುಟ ಪುನರ್ರಚನೆ ಆಗುತ್ತಾ, ಎರಡು ವಿಚಾರಗಳ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಹಾಗೂ ನಿರೀಕ್ಷೆಗಳಿದೆ. ಬಹುತೇಕ ಇವತ್ತು ಮಧ್ಯಾಹ್ನ 2 ಅಥವಾ 3 ಗಂಟೆ ಆಸ್ಪಾಸಿಗೆ ಎಲ್ಲದಕ್ಕೂ ಕೂಡ ಅಂತಿಮ ತೆರೆ ಎಳೆಯುವಂತಹ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡ್ಬೇಕಾಗುತ್ತೆ. ಹೈಕಮಾಂಡ್ ಕೊನೆಗೂ ಕೂಡ ಒಂದು ನಿರ್ಧಾರಕ್ಕೆ ಅಂದ್ರೆ ಮಾತುಕತೆಗೆ ಬಂದಂತೆ ಕಾಣ್ತಾ ಇದೆ. ಇಬ್ಬರು ನಾಯಕರುಗಳನ್ನ ಒಟ್ಟಿಗೆ ಸೇರಿಸಿ ಮಾತುಕತೆಯನ್ನ ಮಾಡುತ್ತೋ ಅಥವಾ 1-to-1 ಮಾತುಕತೆಗಳನ್ನ ಮಾಡುತ್ತೋ ಅನ್ನೋದು ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಬಹುತೇಕ ಇವತ್ತು ಸಾಕಷ್ಟು ಗೊಂದಲಗಳಿತ್ತು ನಾಯಕತ್ವ ಬದಲಾವಣೆ ಬಗ್ಗೆ. ಕಾರ್ಯಕರ್ತರಲ್ಲಿ ರಾಜ್ಯದ ಜನತೆಯು ಕೂಡ ಯಾವುದೇ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದ್ರು. ಈಗ ಅದೆಲ್ಲದಕ್ಕೂ ಕೂಡ ತೆರೆ ಎಳೆಯುವಂತ ಕೆಲಸವನ್ನ ಹೈಕಮಾಂಡ್ ಮಾಡುವಂತಹ ಸಾಧ್ಯತೆಗಳನ್ನು ನಿರೀಕ್ಷೆ ಮಾಡಬೇಕಾಗುತ್ತೆ. ಮುಂದಿನ ಇರುವಂತ 2 ವರ್ಷಗಳಲ್ಲಿ ಕಾಂಗ್ರೆಸ್ ಯಾವ ರೀತಿಯಾದಂತಹ ಯೋಜನೆಗಳನ್ನ ಡೆಲಿವರಿ ಮಾಡಬೇಕು ಅದರ ಬಗ್ಗೆ ಕೂಡ ಚರ್ಚೆ ಮಾಡುವಂತ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಬೇಕಾಗುತ್ತೆ. ಎಸ್, ಹಾಗೆ ಹೊರಟಲ್ಲಿರಿ ಸಂತೋಷ್. ರಾಜ್ಯ ರಾಜಕಾರಣದಲ್ಲಿ ಸಸ್ಪೆನ್ಸ್ ಮತ್ತು ಥ್ರಿಲ್ಲರ್ ಪಾಲಿಟಿಕ್ಸ್ ಆಗ್ತಾ ಇದೆ. ಹೈಕಮಾಂಡ್ ಬುಲಾವ್ ಕೊಟ್ಟಿದೆ. ಅದರಂತೆ ಸಿಎಂ ಮತ್ತು ಡಿಸಿಎಂ ದೆಹಲಿ ಯಾತ್ರೆಯನ್ನ ಕೈಗೊಂಡಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಇಂದಿರಾ ಭವನದಲ್ಲಿ ಹೈಕಮಾಂಡ್ನ ನಾಯಕರು ಚರ್ಚೆಯನ್ನ ನಡೆಸಲಿದ್ದಾರೆ. ಇನ್ನು ದೆಹಲಿಯಲ್ಲಿ ಮೂವರ ಜೊತೆಗೆ ಇವತ್ತು ಮಹತ್ವದ ಚರ್ಚೆ ಆಗತ್ತೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ವೇಣುಗೋಪಾಲ್. ಇನ್ನು ಕರ್ನಾಟಕದ ಬೆಳವಣಿಗೆ ಕುರಿತಾಗಿ ಈ ಮೂವರು ನಾಯಕರು ಇವತ್ತು ಸಭೆಯನ್ನ ಕೈಗೊಂಡಿದ್ದಾರೆ. ಬಳಿಕವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಚರ್ಚೆಯನ್ನ ಕೂಡ ಮಾಡಲಿದ್ದಾರೆ. ಸಿದ್ದರಾಮಯ್ಯ ಒಬ್ಬರಿಗೆ ಮಾತ್ರ ಸಭೆಗೆ ಆಹ್ವಾನಿಸಿ ವರಿಷ್ಠರು ಇವತ್ತು ಮೀಟಿಂಗ್ ಅನ್ನ ಮಾಡ್ತಿದ್ದಾರೆ. ಇವತ್ತಿನ ಸಭೆಗೆ ಸಿಎಂ ಅವರ ಜೊತೆಯಲ್ಲಿ ಡಿಕೆಶಿ ಅವರಿಗೆ ಆಹ್ವಾನ ಇಲ್ಲ. ಇದು ಬಹಳಷ್ಟು ಕುತೂಹಲವನ್ನ ಕೆರಳಿಸ್ತಾ ಇರುವಂಥದ್ದು. ನೋಡಿ, ಫಸ್ಟ್ 11 ಗಂಟೆಗೆ ಇಂದಿರಾ ಭವನದಲ್ಲಿ ನಾಯಕರು ಚರ್ಚೆಯನ್ನ ಮಾಡ್ತಾರೆ. ಯಾರ್ಯಾರು? ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ವೇಣುಗೋಪಾಲ್ ಅವರು ಇವತ್ತು ಚರ್ಚೆಯನ್ನ ನಡೆಸ್ತಾರೆ. ಕರ್ನಾಟಕದ ಬೆಳವಣಿಗೆ ಏನಾಗ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ ಈ ಕುರಿತಾಗಿ ಮೂವರು ಕೂಡ ಸಭೆ ಮಾಡ್ತಾರೆ. ಬಳಿಕವಾಗಿ ಸಿದ್ದರಾಮಯ್ಯ ಅವರಿಗೆ ಮಾತ್ರ ಆಹ್ವಾನವನ್ನ ಕೊಡಲಾಗಿದೆ. ಸೊ ಅವ್ರ ಜೊತೆಯಲ್ಲಿ ಸಭೆ ಮಾಡ್ತಾರೆ. ಇವತ್ತಿನ ಸಭೆಗೆ ನೋಡಿ ಡಿಕೆಶಿ ಅವರಿಗೆ ಅವರು ಆಹ್ವಾನವನ್ನೇ ಕೊಟ್ಟಿಲ್ಲ. ಇದು ಬಹಳಷ್ಟು ಕುತೂಹಲವನ್ನ ಕೂಡ ಕೆರಳಿಸ್ತಾ ಇರುವಂಥದ್ದು. ಇನ್ನು ದೆಹಲಿಯಲ್ಲೂ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ್ರ ಸಚಿವರು, ಶಾಸಕರು. ಸಿಎಂ ಡಿಸಿಎಂ ಬೆನ್ನಲ್ಲೇ ಸಚಿವರು, ಶಾಸಕರು, ಎಂಎಲ್ಸಿ ಡೆಲ್ಲಿ ಪ್ರಯಾಣವನ್ನ ಕೂಡ ಕೈಗೊಂಡಿದ್ದಾರೆ. ದೆಹಲಿಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಸಚಿವರು, ಶಾಸಕರು. ಎಂಎಲ್ಸಿಗಳು ದೆಹಲಿಗೆ ಆಗಮನ ಆಗಲಿದ್ದಾರೆ. ಇನ್ನೊಂದಷ್ಟು ಕಾಂಗ್ರೆಸ್ನ ಶಾಸಕರು ದೆಹಲಿಗೆ ತೆರಳುವಂತಹ ಸಾಧ್ಯತೆಗಳು ಕೂಡ ಇದೆ. ಇವತ್ತು ಫುಲ್ ಕಂಪ್ಲೀಟ್ ಆಗಿ ರಾಜ್ಯ ಸರ್ಕಾರವೇ ದೆಹಲಿಯಲ್ಲಿ ಇದೆ. ಸೊ ಏನು ಮಾಡ್ತಾ ಇದ್ದಾರೆ? ಎಲ್ಲ ಸೇರಿಕೊಂಡು ಏನು ಮಾಡ್ತಾರೆ? ಈ ಕಡೆ ಸಿಎಂ ಹೋದ್ರು, ಡಿಸಿಎಂ ಅವರು ಹೋದ್ರು, ಸಚಿವರುಗಳು ಹೋಗಿದ್ದಾರೆ, ಶಾಸಕರುಗಳು ಹೋಗಿದ್ದಾರೆ, ಇನ್ನೊಂದಿಷ್ಟು ಕೂಡ ಜನ ಹೋಗ್ತಾರಂತೆ, ನಾಯಕರು ಹೋಗ್ತಾರಂತೆ, ಸಾಧ್ಯತೆಗಳಿದೆ. ಎಲ್ಲ ಸೇರ್ಕೊಂಡು ಏನು ಮಾಡ್ತಾ ಇದ್ದಾರೆ? ಇಲ್ಲಿ ತಾನೇ ಸರ್ಕಾರ ನಡೆಸಬೇಕು, ಹೈಕಮಾಂಡ್ ನಾಯಕರು ಕರೆದಿದ್ದಾರೆ ಅಂತ ಹೇಳಿ ಅಲ್ಲಿ ಹೋಗಿದ್ದಾರೆ. ಎಸ್ ಸಂತೋಷ್, ಎಲ್ಲರೂ ಕೂಡ ಅಲ್ಲಿ ಸೇರ್ಕೊಂಡು ಏನ್ ಮಾಡ್ತಾ ಇದ್ದಾರೆ ಅಂತ ಕುಸುಮಾ ಸಾಕಷ್ಟು ಚರ್ಚೆ ಮಾಡ್ಬೇಕಾಗಿರೋ ವಿಚಾರ. ಒಂದು ಕಡೆಗೆ ಕೇವಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮಾತ್ರ ಹೈಕಮಾಂಡ್ ಬುಲಾವನ್ನ ಕೊಟ್ಟಿತ್ತು. ಆದ್ರೆ ಅದರ ನಡುವೆ
ಬಹುತೇಕ ಶಾಸಕರುಗಳು ಕೂಡ ಜೊತೆಗೆ ಸಚಿವರು ಕೂಡ ಈಗಾಗಲೇ ದೆಹಲಿಯನ್ನ ತಲುಪಿರುವಂತದ್ದು. ನಿನ್ನೆ ಮುಖ್ಯಮಂತ್ರಿಗಳ ಜೊತೆಯಲ್ಲೇ ಪರಮೇಶ್ವರ್, ಎಂ.ಬಿ. ಪಾಟೀಲ್, ಬೈರತಿ ಸುರೇಶ್ ಹೀಗೆ ಹಲವು ಶಾಸಕರು ಈಗಾಗಲೇ ದೆಹಲಿಯನ್ನ ತಲುಪಿರುವಂತದ್ದು. ಆದ್ರೆ ಅಲ್ಲೂ ಒಂದು ರೀತಿಯಾದಂತಹ ಶಕ್ತಿ ಪ್ರದರ್ಶನವನ್ನು ಮಾಡುವಂತ ಪ್ರಯತ್ನ. ಅಂದ್ರೆ ನಾವು ಸಿದ್ದರಾಮಯ್ಯ ಬಣದಲ್ಲಿ ಇದ್ದೇವೆ, ಸಿದ್ದರಾಮಯ್ಯನವರು ಯಾವ ರೀತಿಯ ನಿಲುವನ್ನ ತೆಗೆದುಕೊಳ್ತಾರೆ ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಅನ್ನುವಂತ ಒಂದು ಪ್ರದರ್ಶನ ಮಾಡುವಂತಹ ಕೆಲಸಕ್ಕೆ ದೆಹಲಿ ಮಟ್ಟದಲ್ಲೂ ಕೂಡ ಇದೀಗ ಸಚಿವರು ಹಾಗೂ ಶಾಸಕರು ಮುಂದಾಗಿರುವಂತ ಗಮನಿಸಬೇಕಾಗುತ್ತೆ. ಅದರ ಜೊತೆಗೆ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ, ಪುನರಚನೆ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ನಿರೀಕ್ಷೆಯಲ್ಲಿ ಇರುವಂತದ್ದು. ಹಾಗಾಗಿ ಪುನರಚನೆ ಆದ್ರೆ ಬಹುತೇಕ ಶಾಸಕರು ಹಾಗೂ MLC-ಗಳು ಏನಿದ್ದಾರೆ, ಪರಿಷತ್ನ ಸದಸ್ಯರು, ಅವರೆಲ್ಲರೂ ಕೂಡ ನಾವು ಕೂಡ ಸಚಿವ ಸಂಪುಟದಲ್ಲಿ ಸೇರಿಕೊಳ್ಳಬಹುದು ಆ ಒಂದು ಇಂಗಿತವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಯಾವ ರೀತಿಯಾಗಿ, ಯಾವ ಬಣದಲ್ಲಿ ಗುರುತಿಸ್ಕೊಳ್ಬೇಕು, ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಣದಲ್ಲಿ ಅಥವಾ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸ್ಕೊಳ್ಬೇಕಾ? ಯಾಕಂದ್ರೆ ಕೆಲವೊಂದಿಷ್ಟು ಜನ ಈಗಾಗಲೇ ಎರಡು ಬಣಗಳಲ್ಲಿ ಗುರುತಿಸ್ಕೊಂಡಿರುವಂತ ಗಮನಿಸಬೇಕಾಗುತ್ತೆ. ಕೆಲವೊಂದಿಷ್ಟು ಜನ ಸಿದ್ದರಾಮಯ್ಯನವರ ಬಣದಲ್ಲಿ, ಮತ್ತೊಂದಿಷ್ಟು ಜನ ಡಿ.ಕೆ. ಶಿವಕುಮಾರ್ ಅವರ ಬಣದಲ್ಲಿ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸ್ಕೊಂಡ್ರೆ ಎಷ್ಟು ಜನರನ್ನ ಒಂದು ವೇಳೆ ಸಚಿವ ಸಂಪುಟ ಪುನರಚನೆ ಆದ್ರೆ ಎಷ್ಟು ಜನರ ಇನ್ನು ಮಾಡ್ಬೇಕಾಗುತ್ತೆ ಕ್ಯಾಬಿನೆಟ್ಗೆ. ಸಚಿವ ಸಂಪುಟ ಪುನರಚನೆ ಆದ್ರೆ ಈಗ ಇರುವಂತಹ ಹಳಬರಲ್ಲಿ ಎಷ್ಟು ಜನರನ್ನ ಡ್ರಾಪ್ ಔಟ್ ಮಾಡ್ಬೇಕಾಗುತ್ತೆ. ಸಿದ್ದರಾಮಯ್ಯನವರು ಯಾವ ರೀತಿಯ ನಿಲುವುಗಳನ್ನ ಹೈಕಮಾಂಡ್ ಮಟ್ಟದಲ್ಲಿ ಸಲಹೆ ಕೊಟ್ಟು ಮಾಹಿತಿಗಳನ್ನ ಹಂಚಿಕೊಳ್ತಾರೆ. ಇದು ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಮತ್ತೊಂದು ಕಡೆಗೆ ಹಿರಿಯರಿಗೆ ಎಲ್ಲರಿಗೂ ಕೋಕನ್ನು ಕೊಡುವಂತ ಸಾಧ್ಯತೆಗಳನ್ನ ಹೈಕಮಾಂಡ್ ಇಟ್ಟುಕೊಂಡಿದೆ ಅನ್ನುವಂಥದ್ದನ್ನು ಹೇಳಲಾಗ್ತದೆ. ಬಹುತೇಕ 4 ರಿಂದ 5 ಬಾರಿ ಸಚಿವರಾಗಿ ಕಳೆದ ಅಧಿಕಾರಕ್ಕೆ ಬಂದಂತ ಸಂದರ್ಭದಿಂದಲೂ ಕೂಡ ಹಿಂದೆ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಂತ ಸಂದರ್ಭದಲ್ಲೂ ಮಂತ್ರಿ ಆಗಿದ್ರು, ಈಗಲೂ ಕೂಡ ಮಂತ್ರಿ ಆಗಿದ್ರು. ಆದ್ರೆ ಹಿಂದೆ ಕೃಷ್ಣ ಅವರ ಸಂದರ್ಭದಲ್ಲೂ ಮಂತ್ರಿ ಆಗಿದ್ರು, ಹೀಗೆ ಧರ್ಮಸಿಂಗ್ ಅವರ ಸಂದರ್ಭದಲ್ಲೂ ಮಂತ್ರಿ ಆಗಿದ್ರು. ಹೀಗೆ ಹಂತವಾಗಿ ಮಂತ್ರಿ ಆಗಿದ್ದಂತ ಬಹುತೇಕ ಸಚಿವರುಗಳೇನಿದ್ದಾರೆ ಅವರಿಗೆ ಕೋಕ್ ಕೊಡುವಂತ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡ್ಬೇಕಾಗುತ್ತೆ. ಹೊಸಬರಿಗೆ, ಯುವಕರಿಗೆ ಹೆಚ್ಚಿನ ಆದ್ಯತೆಯನ್ನ ಹೈಕಮಾಂಡ್ ಮಟ್ಟದ ನಾಯಕರು ಕೊಡುವ ಸಾಧ್ಯತೆಗಳಿದೆ ಅನ್ನುವಂಥದನ್ನ ಹೇಳಲಾಗ್ತಾ ಇದೆ. ಅದು ಸಚಿವ ಸಂಪುಟ ಪುನರಚನೆ ಆದ್ರೆ. ಅದರಲ್ಲೂ ನಾಯಕತ್ವ ಬದಲಾವಣೆ ಜೊತೆಗೆ ಪುನರಚನೆ ಆದ್ರೆ ಯಾವ ರೀತಿಯ ಲೆಕ್ಕಾಚಾರಗಳಿದೆ, ಯಾವ ಬಣಕ್ಕೆ ಹೆಚ್ಚಿನ ಒಂದು ಸಚಿವ ಸಂಪುಟದಲ್ಲಿ ಸ್ಥಾನಗಳು ಸಿಗಲಿದೆ, ಪರಿಷತ್ ಸ್ಥಾನಗಳಿಗೆ ಎಷ್ಟು ಜನರಿಗೆ ಅವಕಾಶವನ್ನ ಕಲ್ಪಿಸಿಕೊಡ್ಲಿದೆ, ಮಹಿಳೆಯರನ್ನು ಕೂಡ ಲೆಕ್ಕಾಚಾರ ಹಾಕಾಗುತ್ತೆ, ಜಾತಿವಾರು, ವಿಭಾಗವಾರು, ಪ್ರಾಂತ್ಯವಾರು ಎಲ್ಲವನ್ನು ಕೂಡ ಅಳೆದು ತೂಗಿ ಕಾಂಗ್ರೆಸ್ ಲೆಕ್ಕಾಚಾರ ಮಾಡಿ ಕೊನೆಗೆ ಸಚಿವರುಗಳನ್ನ ಯಾರ್ಯಾರನ್ನ ತೆಗೆದುಕೊಳ್ಬೇಕು, ಸಚಿವ ಸಂಪುಟ ಪುನರಚನೆ ಆದ್ರೆ, ನಾಯಕತ್ವ ಬದಲಾವಣೆ ಆದ್ರೆ ಅಲ್ಲೂ ಕೂಡ ಜಾತಿ ಲೆಕ್ಕಾಚಾರ ಹಾಕಲಾಗುತ್ತೆ. ಯಾವ ಸಮುದಾಯಕ್ಕೆ ಎಷ್ಟು ಸಚಿವ ಸ್ಥಾನಗಳನ್ನು ಕೊಡ್ಬೇಕಾಗುತ್ತೆ, ವಿಭಾಗವಾರು, ಪ್ರಾಂತ್ಯವಾರು ಎಲ್ಲವೂ ಕೂಡ ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಹಾಗಾಗಿ ಇವತ್ತಿನ ಸಭೆಯಲ್ಲಿ ಮೊದಲ ಒಂದು ಸಭೆ ಮುಖ್ಯಮಂತ್ರಿಗಳ ಜೊತೆ ನಿರ್ಧಾರ ನಿಗದಿಯಾಗಿರುವಂತದ್ದು. ಅದಾದ ಬಳಿಕ ಮಧ್ಯಾಹ್ನದ ಬಳಿಕ ಬಹುತೇಕ ಹೈಕಮಾಂಡ್ ಮಟ್ಟದ ನಾಯಕರನ್ನ ಡಿ.ಕೆ. ಶಿವಕುಮಾರ್ ಭೇಟಿ ಆಗ್ತಾರೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಆ ಮಾತುಕತೆಯಲ್ಲಿ ಯಾವ ರೀತಿಯ ಅಂತ ನಿಲುವುಗಳನ್ನ ತೆಗೆದುಕೊಳ್ಳಲಿದ್ದಾರೆ ಅಥವಾ ಇಬ್ಬರನ್ನೂ ಕೂಡ ಒಟ್ಟಿಗೆ ಸೇರಿಸಿ ಮಾತುಕತೆಯನ್ನ ನಡೆಸುವುದಕ್ಕೆ ಹೈಕಮಾಂಡ್ ಮುಂದಾಗುತ್ತಾ? ಇದು ಕೂಡ ಇರುವಂತಹ ಯಕ್ಷ ಪ್ರಶ್ನೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಎಸ್, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ ಹಾಕಿ.